ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಗೆ ಹೊಸ ಬೈಕ್ ಬಂದಿದೆ ನೋಡಿ. ಆಗಲೇ ನೆಂದೋಗ್ಬಿಟ್ಟಿದೆ. ನೋಡು ಬಾ, ಸಖತ್ತಾಗಿದೆ ಬೈಕ್. ಹೆಂಗನ್ಸ್ತ ಬೈಕು? ಅನಿಸ್ತು. ರೇಂಜ್ ಜೊತೆ ಫಸ್ಟ್ ಏನಾಗಿದೆ? ರೇಂಜ್ ತೋರಿಸ್ತು ಅಷ್ಟಿದೆ, ಅಷ್ಟು ಓಡುತ್ತೆ ಕರೆಕ್ಟಾಗಿ ಅಷ್ಟೇ. 28 ಕಿಲೋಮೀಟರ್ ಹೋಗುತ್ತೆ. ಆನಲ್ಲಿದೆ ಆ್ಯಕ್ಚುಲಿ. ಕಾಲು ಹಿಂದಕ್ಕೆ ಮೂವ್ ಆದರೆ ಮೂವ್ ಆಗುತ್ತೆ. ಮೋಡ್ಸ್ ಬೇರೆ ಬೇರೆ ಬರ್ತವೆ. ಇದು ಈಕೋ, ಇದು ರೈಡು ಅಷ್ಟೇ ಹೋಗೋದು. ರೈಡ್ಗೆ ಹೋದರೆ ಆ ರೇಂಜು. ಮತ್ತು ಅಮ್ಮ ಹೊಸ ಬೈಕ್ ಹೇಗಿದೆ? ಚಿಕ್ಕಿದು ಚೆನ್ನಾಗಿದ್ಯಾ? ಯಾವುದು ನಂಬರ್ ಪ್ಲೇಟ್ ಅದು. ಹೊಸ ಬೈಕ್ ಸೂಪರ್ ಆಗಿದೆ. ನಡಿ ಅದು ನಡಿ. ನಡಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಬೈಕ್ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ಸೊ ಈ ಬೈಕ್ ಅಂತೂ ನಿಜವಾಗ್ಲೂ ಇದ್ರ ಕಲರು ಎಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು. ರೆಡ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ನನಗಂತೂ ಬೈಕ್ ತುಂಬ ಇಷ್ಟ ಆಯಿತು. ಸೊ ಅದು ಕೂಡ ನಾವು ಅಂದ್ಕೊಂಡಿರೋ ಟೈಮಿಗೆ ಬಂತು. ತುಂಬಾ ಅಯ್ಯೋ, ಇದಕ್ಕಂತೂ ತುಂಬ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀನಿ ಬಿಡಿ. ಬೈಕ್ ಬರೋಕ್ಕೋಸ್ಕರ ದೊಡ್ಡ ಜಗಳನೇ ಆಗಿಬಿಟ್ಟಿದೆ. ನಾನಂತೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ಅದು ಏನು ಸ್ಟೋರಿ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಸೊ ಇವಾಗ ಹಾರ ತೊಗೊಬೇಕಿತ್ತು, ಅದಕ್ಕೆ ಹಾರ ತೊಗೊಳಕ್ಕೆ ಅಂತ ಬಂದ್ವಿ. ಇದಾದಮೇಲೆ ನಾವು ಗಣೇಶ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಈಗ ನೋಡಿ ಬೈಕಿಗೆ ಪೂಜೆ ಆಗ್ತಾಯಿದೆ. 4 ವರ್ಷ ಆದಮೇಲೆ ಮತ್ತೆ ನಾವು ಬೈಕ್ ತೊಗೊಂಡಿರೋದು. ನನಗಂತೂ ಖುಷಿನೇ. ಇದು ಸೈಡ್ ಬಾರೆ. ದೂರ ಬಾ ಅಮ್ಮ, ದೂರ ಬಾ. ಪೂಜಾರಿ ಕೊಡಿ. ಏಯ್ ಹೇ ಹೇ ಹೇ, ವೆರಿ ಗುಡ್. ಆಯ್ತಾ? ಹಾಂ, ಆಗಿದೆ ಬಿಡಿ. ಹೊಸ ಬೈಕ್ ತಗೊಂಡು ಕುದ್ಬಿಡ್ತೀನಪ್ಪ. ಚೆನ್ನಾಗಿದ್ಯಾ ಬೈಕ್? ಹೆಂಗಿದೆ? ಹೆಂಗಿದೆ ಬೈಕು? ಫೋಟೋದಲ್ಲ, ಡೈರೆಕ್ಟಾಗಿ ನೋಡಿದ್ರೆ ಹೆಂಗಿದೆ? ಸ್ವೀಟ್ ತಗೊತಾ ಇದ್ದೀವಿ ಬೈಕ್ ತಗೊಂಡಿರೋದಕ್ಕೆ. ಯಾರು ಕೊಡಿಸ್ತಾರದು? ಚಂದು ಕೊಡಿಸ್ತಾರದು. ನಿನಗೇನು ಬೇಕು ಕೇಳು, ಏನು ಬೇಕು ಕೇಳು. ಚಿಕ್ಕಿ ಕೊಡಿಸ್ತಾರೆ ಇವತ್ತು. ಯಾವುದು? ಚಾಕ್ಲೇಟ್ ಅಂತಪ್ಪ. ಚಾಕ್ಲೇಟ್ ಇದೊಂದು ಚಿಕ್ಕದು ಸರ್. ಸ್ಟೇರಿಂಗ್ ಸಾಕಾಗುತ್ತೆ. ಏನದು ಪಾಸ್ತಾನಾ? ಪಾಸ್ತಾ ರೆಡಿ ಆಗೋಗ್ತಾರೆ. ಇಲ್ಲದೆ ಮತ್ತೆ ಕೋಲಾರ ಮೇಲೆ ಹೋಗ್ತಾ ಇದೆ. 3 ವರ್ಷ ಹೋಗ್ತಾ ಇದ್ರೆ ಶ್ರೀಮಂತಪುರ. ಸೊ ನಾವು ಇಲ್ಲಿ ಫುಡ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪಿಜ್ಜಾ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಪಿಜ್ಜಾ ಇರಲಿಲ್ಲ. ಪಾಸ್ತಾ ಮತ್ತು ಫ್ರೆಂಚ್ ಫ್ರೈ ತೊಗೊಂಡು ಬಂದ್ಬಿಟ್ವಿ. ಸೊ ಅದಾದಮೇಲೆ ಮನೆಗೆ ಬಂದಮೇಲೆ ಸೊ ಬೈಕ್ ತೊಗೊಂಡಿದ್ದ ಸ್ಟೋರಿ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆ ನಾವು ಜಗಳ ಆಡಿದ್ವಿ, ಯಾಕೆ ನಾನು ಅಷ್ಟೊಂದು ಹತ್ಕೊಂಡೇನೋ ಸ್ಟೋರಿ ಹೇಳ್ತೀನಿ. ಫ್ರೆಂಡ್ಸ್, ಫೈನಲ್ ಆಗಿ ನಾವು ಬೈಕ್ ತೊಗೊಂಡ್ವಿ. ಅದು ನನ್ನ ಮೈದಾ ತೊಗೊಂಡಿರೋದು ಬೈಕು. ಅವನೇ EMI ಕಟ್ಕೊಂಡು ಹೋಗ್ತಾನೆ. ಇನ್ನು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಬೈಕ್ ತೊಗೊಬೇಕು
ತೊಗೊಬೇಕು ಅಂತ ಅಂದ್ಬಿಟ್ಟು. ಬಟ್ ಯಾರೇ ತಗೊಂಡ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತೊಗೊಂಡಿರೋದಲ್ವ, ಸೊ ಅದು ಕೂಡ ನನ್ನ ಬೈಕೆ. ಸೊ ಖುಷಿ ಆಗ್ತಾಯಿದೆ ನನಗೆ. ತುಂಬ ಇಷ್ಟ ಆಯಿತು ಬೈಕ್ ಓಡಿಸ್ಬೇಕು, ನಾನು ಬೈಕ್ ತೊಗೋಬೇಕು ಅನ್ನೋದೆಲ್ಲ ಆಸೆ ಇತ್ತು. ಅದು ಈಡೇರ್ತಾ ಇದೆ. ಹಾಗೆ ಈ ಬೈಕ್ಗೋಸ್ಕರ ನಿಜವಾಗ್ಲೂ ಎಷ್ಟು ನಾನು ಹತ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್ ದೊಡ್ಡ ಜಗಳನೇ ಆಗಿಬಿಟ್ಟಿದೆ. ಏನು ಅಂತಂದರೆ, ಸೊ ನಾವು ಬೈಕ್ ತೊಗೊಬೇಕಂದ್ರೆ ಅಮೌಂಟ್ ನಮಗೆ ಸರಿಯಾಗಿ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರ ಹತ್ರನೂ ಸರಿಯಾಗಿ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲಿಗೆವರೆಗೂ ಬಂದು ಅಂತಂದರೆ ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ ನಾನು ಅಂತ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಬೈಕ್ ಬೇಕೇ ಬೇಕು, ಈಗಲೇ ಬೇಕು ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ, ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬೈಕ್ ಬೇಕೇ ಬೇಕು, ನನ್ನ ತಮ್ಮಂಗೆ ಅವ್ನು ಜಾಬ್ಗೆ ಹೋಗ್ತಾನೆ, ಬೈಕು ಏನು ಇಲ್ದಿರ ಹೇಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಸೊ ಬೈಕ್ ಬೇಕೇ ಬೇಕು ಅಂತ ಅವರು ಕೂಡ ಆಟ ಮಾಡಿದ್ರು. ನಾನು ಹೇಳ್ತಾ ಇಲ್ಲ ಬೈಕ್ ತೊಗೊಳೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಹೆಂಗೆ ತೊಗೊತಾ ಇದ್ದಾರೆ ಅಂದರೆ ಕೋಪದಲ್ಲಿ ಆ ಟೈಮಲ್ಲಿ ಬೈಕ್ ಬೇಡ ಅಂತಿದ್ದಾಳೆ ಇವಳು ಅಂತ ಅವ್ರು ತಿಳ್ಕೊತಾ ಇದ್ದಾರೆ. ಬೈಕ್ ತೊಗೊಳೋದು ನನಗೂ ಇಷ್ಟನೇ. ಸೊ ನಾನು ಆಮೇಲೆ ಏನು ಹೇಳಿದೆ ಅಂದರೆ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ವಲ್ಲ, ಅಮೌಂಟ್ ಅಡ್ಜಸ್ಟ್ ಮಾಡಿ ಅಂತ ನಾನು ಹೇಳಿದೆ. ಅವ್ರು ಇದ್ಕೊಂಡು ಗೋಲ್ಡ್ ಇದೆಯಲ್ಲ ಮಾರೋಣ ಅಂತಂದರು. ಮಾರೋಣ ಅಂತಲ್ಲ, ಅದನ್ನು ಅಡ ಇಟ್ಬಿಟ್ಟು ತೊಗೊಳ್ಳೋಣ ಅಂತ. ಬೇಡ ಅಂತ ನಾನು, ಯಾಕಂದರೆ ಪದೇ ನಾವು ಗೋಲ್ಡು ಯಾವಾಗ ಅಡ ಇಡೋದು ಮಾರೋದು ಮಾಡ್ತೀವೋ ಆವಾಗೇ ನಾವು ನಿಜವಾಗ್ಲೂ ಬಡವರಾಗ್ಬಿಡೋದು. ಸೊ ಒಂದು ಸರಿ ನಾವು ಈಸಿಯಾಗಿ ಅಡ ಇಟ್ಬಿಡ್ತೀವಿ, ಏನಕ್ಕೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ. ಆಮೇಲೆ ಆ ಗೋಲ್ಡನ್ನ ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ. ಸೊ ಅದಕ್ಕೆ ನಾನು ಹೇಳಿದ್ದೇನೆಂದರೆ ಗೋಲ್ಡ್ ಅಡ ಇಡೋದೆಲ್ಲ ಬೇಡ, ಇದಕ್ಕೆಲ್ಲ ಬೇಡ. ಏನೋ ಎಮರ್ಜೆನ್ಸಿ, ಏನೋ ತಕ್ಷಣ ಬೇಕು, ಹಾಸ್ಪಿಟ್ಲಿಗೆ ತೋರ್ಸೋಕ್ಕೋ ಮಾಡೋಕ್ಕೂ ಬೇಕು ಅಂದಾಗ ಅವಾಗ ನಾವು ಗೋಲ್ಡ್ ಅಡ ಇಟ್ಟರೆ ಅದು ಒಂದು ಅರ್ಥ ಇರುತ್ತೆ. ಈ ಥರದಕ್ಕೆಲ್ಲ ಬೇಡ, ನೀವೇ ಅಡ್ಜಸ್ಟ್ ಮಾಡಿ ಅಂತ ಹೇಳಿದೆ. ಅವ್ರಿಗೆ ಕೋಪ ಬಂತು, ದೊಡ್ಡ ಜಗಳ ಆಯಿತು. ನಾನು ತುಂಬ ಹತ್ಕೊಂಡೆ ಮಾಡಿದೆ. ಆಮೇಲೆ ಅಮ್ಮನ ದುಡ್ಡಲ್ಲಿ ಅದಾದರೂ ಬೈಕ್ ಇದು ಮಾಡೋಣ, ಅದಕ್ಕೆ ನಾನು ಒಪ್ಕೊಂಡೇ ಇಲ್ಲ. ಬೇಡ, ಅವ್ರ ದುಡ್ಡಲ್ಲಿ ಬೇಡ, ನಾವು ನಮ್ಮದು ಅನ್ನೋದು ನಾವು ತೊಗೊತಾ ಇರೋದು ಅನ್ನುವಾಗ ನಮ್ಮ ದುಡ್ಡಲ್ಲೇ ನಾವು ತೊಗೊಳ್ಳೋಣ. ಬೇಡ, ಇಲ್ಲ ಅಮ್ಮ ಕೊಡಿಸ್ಕೊಟ್ಟಂಗೆ ಆಗಿಬಿಡುತ್ತೆ. ಬೇಡ, ನಮ್ಮ ದುಡ್ಡಲ್ಲೇ ನಾವು ತೊಗೊಳ್ಳೋಣ, ಅಮೌಂಟ್ ಅಡ್ಜಸ್ಟ್ ಮಾಡಿ ನೀವು ಇವಾಗ ಸಡನ್ನಾಗಿ ಕೈಯಲ್ಲಿ ₹1 ಇಲ್ದಿರೋ ತಕ್ಷಣ ಬೈಕ್ ತೊಗೊಬೇಕಂದ್ರೆ ಹೆಂಗೆ ಏನು ಅಂತ ಇಲ್ಲ. ಸ್ವಲ್ಪ ಮಾತುಕತೆ ಎಲ್ಲ ಆಗಿ, ಜಗಳ ಆಗಿ, ಎಲ್ಲ ಕೊನೆಗೆಲ್ಲ ಆದಮೇಲೆ ಕೊನೆಗೆ ನಾನು ಒಪ್ಕೊಳ್ಳೋಣ ಅಂತ ಗೊತ್ತಾದಮೇಲೆ ಸೊ ಕೊನೆಗೆ ಅಡ್ಜಸ್ಟ್ ಮಾಡಿದ್ರು. ಅಣ್ಣ ತಮ್ಮ ಇಬ್ಬರು ಕೂಡ ಅಮೌಂಟ್ ಅಡ್ಜಸ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ಗೆ ಸ್ಯಾಲ್ರಿ ಕೂಡ ಬಂತು, ಚೆನ್ನಾಗೇ ಬಂತು. ಅವ್ರಿಗೂ ಸ್ಯಾಲ್ರಿ ಅವ್ರಿಗೆ ಕಮ್ಮಿ ಬರುತ್ತೆ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಸ್ಯಾಲ್ರಿ ಬಂತು ಅವ್ರಿಗೂ ಕೂಡ. ಬೈಕ್ ತೊಗೊಂಡು ಉಳಿಸ್ಕೊಳ್ಳೋಷ್ಟು ಸ್ಯಾಲ್ರಿ ಬಂತು. ನಾವಂದರೆ ಫುಲ್ ಅಮೌಂಟ್ ಕೊಟ್ಟಿಲ್ಲ, ನಾವು EMI ತೊಗೊಂಡಿದ್ದು. ಬಟ್ ಡೌನ್ ಪೇಮೆಂಟ್ ಮಾಡಬೇಕಲ್ವಾ, ಸೊ ಅದಕ್ಕೆ ಅಮೌಂಟ್ ಅಡ್ಜಸ್ಟ್ ಆಯಿತು. ನನ್ನ ಮೈದ ಕೂಡ ಅವನು ಒಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ದ. ಸೊ ನನ್ನ ಹಸ್ಬೆಂಡ್ಗೂ ಸ್ಯಾಲ್ರಿ ಬಂತು. ಸೊ ಕೊನೆಗೆ ಅವರಿಬ್ಬರೇ ಬೈಕ್ ತೊಗೊಂಡ್ರು, ಅವರಿಬ್ಬರು ದುಡ್ಡಲ್ಲೇ ಬೈಕ್ ತೊಗೊಂಡ್ರು. ಸೊ ಆಮೇಲೆ ಬೈಕ್ ಬಂದಮೇಲೆ ಆ ಖುಷಿ ಹೆಂಗಿತ್ತು ಗೊತ್ತಾ. ಸೊ ಏನೇ ಆಗಲಿ ಫ್ರೆಂಡ್ಸ್, ನಾವು ಇನ್ನೊಬ್ರಿಗೆ ಡಿಪೆಂಡ್ ಆಗೋದು ಬೇಡ. ಇನ್ನೊಬ್ಬರು ದುಡ್ಡಲ್ಲಿ ನಾವು ಖರ್ಚು ಮಾಡೋದು ಅತಿಯಾಗಿ ಅವೆಲ್ಲ ಬೇಡ. ಏನೋ ಬದುಕೋಕ್ಕೋಸ್ಕರ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾಯಿದ್ದೀವ, ಅದೇ ತಪ್ಪು. ಅಂಥದ್ರಲ್ಲಿ ನಾವು ನಮಗೆ ಅದು ತೊಗೊಬೇಕು ಇದು ತೊಗೊಬೇಕಾ ಅನ್ನೋ ಇದರಲ್ಲಿ ನಾವು ಇನ್ನೊಬ್ರು ದುಡ್ಡಲ್ಲಿ ಇದು ಮಾಡೋದು ಬೇಡ ಅನ್ನೋದು ನನಗೆ ಮೈಂಡಿತ್ತು. ನಮ್ಮಮ್ಮ ಪಾಪ ಅವ್ರದ್ದು ಪೆನ್ಷನ್ ದುಡ್ಡು ಅವ್ರಿಗೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಷ್ಟು ತುಂಬ ಫೈಟ್ ಮಾಡಿದೆ ಅಂದ್ಕೊಳ್ಳಿ. ಕೊನೆಗೆ ಈಸಿಯಾಗಿ ಸಾಲ್ವ್ ಆಯಿತು. ನಿಜವಾಗಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಾಲ್ವ್ ಆಯಿತು ಅಂತಂದರೆ, ಇಬ್ಬರದು ಅಮೌಂಟ್ ಅಡ್ಜಸ್ಟ್ ಮಾಡಿದ್ರು, ತೊಗೊಂಡ್ಬಿಟ್ರು ಬೈಕ್. ಕೊನೆಗೆ ಬೈಕ್ ತೊಗೊಂಡ್ವಿ. ಅಮ್ಮನ ದುಡ್ಡಲ್ಲಿ ಏನೂ ತೊಗೊಂಡ್ಲಿಲ್ಲ, ಅವರೇ ಅಡ್ಜಸ್ಟ್ ಮಾಡಿ ಬೈಕ್ ತೊಗೊಂಡ್ವಿ. ಬಟ್ ಏನಂತಂದರೆ ಆ ಟೈಮ್ ನೋಡಿದ್ರೆ ಎಷ್ಟು ದೊಡ್ಡ ಜಗಳ ಆಯಿತು ಗೊತ್ತಾ. ನಾನು ಹತ್ಕೊಳ್ಳೋದು, ಅವ್ರ ಕೋಪದಲ್ಲಿ ಬೈಯೋದು, ಮಾತಾಡ್ದಿರ ಇರೋದು, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋದು, ಇದೆಲ್ಲ ಬಂತು. ಬಟ್ ಫೈನಲ್ ಆಗಿ ಎಲ್ಲ ಸರಿ ಹೋಯ್ತು ನೋಡಿ. ಆ ಟೈಮಲ್ಲಿ ಅಷ್ಟೇ, ಆ ಸಿಚುವೇಶನ್ ಅಷ್ಟೇ ಹಂಗೆ ನಮ್ಮನ್ನ ಮಾಡಿಸೋದು. ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಹಾಗೆ ಈ ಸಮಯ ಅನ್ನೋದು ಖಂಡಿತ ಬದಲಾಗುತ್ತೆ. ಸೊ ಆವಾಗ ದುಡ್ಡಿಲ್ಲ ಏನು ಮಾಡೋದು ಅಂತ ಅಷ್ಟು ಟೆನ್ಷನ್ ತೊಗೊಂಡು ನಾವು ಅಷ್ಟು ಒದ್ದಾಡಿದ್ವಿ. ಆಮೇಲೆ ಎಲ್ಲ ಸರಿ ಹೋಯ್ತು, ಎಲ್ಲ ಅಡ್ಜಸ್ಟ್ ಆಯಿತು, ಎಲ್ಲ ಸರಿ ಹೋಯ್ತು. ಸೊ ಫೈನಲಾಗಿ ಬೈಕ್ ಬಂತು. ಬೈಕ್ ಬಂದಿದ್ದೆ ಖುಷಿ. ನಾನು ಓಡಿಸಿದ್ದೀನಿ ಬೈಕ್ನ. ಈ ಬೈಕ್ ತೊಗೊಂಡು ಆದಮೇಲೆ ನಾನು 1-2 ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ರೆಗ್ಯುಲರಾಗೂ ವಿಡಿಯೋ ಮಾಡ್ತಾಯಿಲ್ಲ ನಾನು, ಅದೇ ಸ್ವಲ್ಪ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಅದಕ್ಕೆ ಬೈಕ್ ಬಂದೆಲ್ಲ ಖುಷಿ. ನನ್ನ ಮಗಳನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ದಿನ ಡ್ರಾಪ್ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ಭಯ ಇತ್ತು,
ಇವಾಗ ನಾನು ಬೈಕ್ ಓಡಿಸ್ಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಸ್ಕೂಲ್ ಹತ್ರ ಬಿಡ್ತೀನಿ. ಏನೋ ಒಂಥರ ಖುಷಿ, ಒಂಥರ ಧೈರ್ಯ, ಕಾನ್ಫಿಡೆಂಟ್ ಬರುತ್ತೆ ಫ್ರೆಂಡ್ಸ್ ನಾವು ಕಲ್ತ್ಕೊಂಡು ಮಾಡೋದ್ರಿಂದ. ಸೊ ನಾನು ಬೈಕ್ ಕಲ್ತ್ಕೊಂಡು ಇವಾಗ ಬೈಕ್ ಓಡಿಸ್ತಾ ಇದ್ದೀನಿ. ಅದೇನೋ ಒಂಥರ ನನಗೆ ಓಕೆ ಧೈರ್ಯ, ಬೈಕ್ ಓಡಿಸ್ಬಲ್ಲೆ ಅನ್ನೋದು. ಸೊ ಈ ರೀತಿ ನಾವು ಜೀವನದಲ್ಲಿ ಪ್ರತಿಯೊಂದು ಕಲ್ತ್ಕೊಂಡು ಧೈರ್ಯದಿಂದ ನಾವು ಮಾಡೋಕ್ಕೋಯ್ತು ಅಂದರೆ ನಮಗೂ ಒಂದು ಲೈಫಲ್ಲಿ ಓಕೆ ನಾವು ಇಂಡಿಪೆಂಡೆಂಟಾಗೂ ನಾನು ಬದುಕಬಲ್ಲೆ ಅಂತ ಅನಿಸುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ. ಇಷ್ಟು ದಿವಸ ತುಂಬ ಡಿಪೆಂಡ್ ಆಗಿತ್ತು. ಇವಾಗ ಒಂದು ಸ್ವಲ್ಪ ಓಕೆ ನಾನೇ ಬೈಕ್ ತೊಗೊಂಡು ಎಲ್ಲೂ ಬೇಕಾದರೂ ಹೋಗಿ ಬರ್ಬೋದು ಅನ್ನೋಂಥ ಒಂದು ಕಾನ್ಫಿಡೆಂಟು ಬಂದಿದೆ ನನಗೆ. ಇವಾಗ ಇನ್ನೂ ಪ್ರಾಕ್ಟೀಸ್ ಬೇಕು, ಮಾಡ್ತಾನೇ ಇದ್ದೀನಿ. ಸೊ ಬೈಕ್ ಬಂದಿದ್ದು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸೊ ಅದು ಕೂಡ ನಮ್ಮ ದುಡ್ಡಲ್ಲೇ ನಾವು ತೊಗೊಂಡಿರೋದು ಬೈಕು. EMI ಕಟ್ಟೋದು ತುಂಬಾ ಇದೆ. ಅದನ್ನು ಕಟ್ಟಬೇಕು, EMI ಕಟ್ಟಬೇಕಲ್ಲ ಅಂತ ನೋಡೋದ್ರಲ್ಲೇ ಯೋಚನೆ ಆಗೋಗ್ಬಿಡುತ್ತೆ. ಬಟ್ ನನ್ನ ತಮ್ಮ ಅಲ್ಲ, ನನ್ನ ಮೈದ ಕಟ್ಕೊಂಡು ಹೋಗ್ತಾನೆ. ಇನ್ನು ಅವನು ಜಾಬ್ ಹುಡುಕ್ತಾ ಇದ್ದಾನೆ, ಅದಕ್ಕೆ ಅವನು ಸ್ವಲ್ಪ ಬ್ಯುಸಿ ಆಗಿದ್ದಾನೆ. ಇಬ್ಬರು ಅಣ್ಣ ತಮ್ಮಂದ್ರು ಇಬ್ಬರು ಹೋಗ್ತಾ ಇದ್ದಾರೆ, ಅಣ್ಣನ ಜೊತೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ತಮ್ಮ. ಸೊ ಅದಕ್ಕೆ ವಿಡಿಯೋ ಕೂಡ ನಾನು ಎಕ್ಸಾಮ್ ಮಾಡಬೇಕು ಅಂತ ಮಾಡ್ತಾಯಿಲ್ಲ. ಬಟ್ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾಯಿದ್ದೀನಿ. ಶಾರ್ಟ್ಸ್ ಕೂಡ ಮಾಡ್ತಾಯಿದ್ದೀನಿ. ಶಾರ್ಟ್ಸು ಈ ದಿನ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಸೊ ಹೀಲಾಗು ಇಷ್ಟೇ ನಾವು ತಗೊಂಡಿದ್ದು ಬೈಕ್, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಾಗ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.